ಇತಿಹಾಸ ಅಂತಲೇ ಹೇಳಿದೆ. ನಾನು ಮೊದಲೇ ಹೇಳ್ತಾ ಇದ್ದೆ, ಇದು ಯಾವುದೋ ಟ್ರೆಂಡಿಗೆ ಬಂದು ಹೋಗುವಂಥ ಕತೆ ಅಲ್ಲ, ಒಂದು ಸಾರ್ವಕಾಲಿಕ ಕತೆ. ಅಂದರೆ ಒಂದು ಬದುಕಿನ ಕತೆ, ರೈತನ ಕತೆ, ಒಂದು ಹೋರಾಟದ ಕತೆ ಅಂತ ಹೇಳಿದ್ದೆ. ಸೊ ನಿಮಗೆ ಇವಾಗಲೇ ಎಲ್ಲ ಗೊತ್ತಿರುತ್ತೆ ನಾವು ಏನು ಹೇಳಿದ್ವು ಅದೇ ಆಗಿದೆ ಅಂತ. ಮತ್ತು ಇದೊಂದು ಹೇಳ್ತೀನಿ, ಎಷ್ಟೋ ಸಿನಿಮಾಗಳು ಒಂದು ನಾವೆಲ್ ಇಟ್ಕೊಂಡು ಮಾಡ್ತೀವಿ, ಬಟ್ ಈ ಸಿನಿಮಾ ಒಂದು ನಾವೆಲ್ ಬರಿಬೋದು ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇದೆಷ್ಟೋ ವಿಷಯಗಳು ಒಂದು 70ರ ದಶಕದಲ್ಲಿ ಎಸ್ಪೆಷಲಿ ಉಳುವವನ ಒಡೆಯ ಮತ್ತು ಜಾತಿ ವ್ಯವಸ್ಥೆಯನ್ನು ನಾವು ರಿಸರ್ಚ್ ಮಾಡಿದ್ದು. ಅಂದರೆ ಎಷ್ಟೋ ಕಾದಂಬರಿಗಳನ್ನ ಓದಿದ್ದು. ಈ ಉಳುವವನ ಒಡೆಯನ ಕಾಗೋಡು ಹೋರಾಟನ ಅದನ್ನ ತುಂಬ ರಿಸರ್ಚ್ ಮಾಡಿ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಳವಡಿಸ್ಕೊಂಡಿರೋದು. ಮತ್ತು ಈ ಜಾತಿ ವ್ಯವಸ್ಥೆನ ಕುಮ್ಮಿ ವೀರಭದ್ರಪ್ಪ ಅವ್ರದ್ದು ನಾವೆಲ್ಗಳನ್ನು, ಭೈರಪ್ಪ ಅವ್ರದ್ದು ತುಂಬ ಕಾದಂಬರಿಗಳನ್ನು ಓದಿ ಒಂದೊಂದು ಪಾಯಿಂಟ್ ಆ ಎರನ ಡೈಜೆಸ್ಟ್ ಮಾಡ್ಕೊಂಡು ಮಾಡಿರುವಂಥ ಒಂದು ಸಬ್ಜೆಕ್ಟ್ ಇದು. ಸೊ ವಲ್ಲೆಮಾರಿನ ಒಂದು ಪಾಯಿಂಟ್ ಆದರೆ ಇನ್ನೂ ಉಳಿದಿದ್ದ ಪಾಯಿಂಟನ್ನು ತುಂಬ ರಿಸರ್ಚ್ ಮಾಡಿ ಒಂದು ದೇಸಿ ಮಣ್ಣಿನ ಕತೆ ಮಾಡಿದ್ದೀವಿ. ಅದಕ್ಕೆ ಇಷ್ಟು ಎಲ್ಲರೂ ಎಮೋಷ್ನಲ್ ಆಗಿ ಒಂದು ಕನೆಕ್ಟ್ ಆಗೋಕ್ಕೆ ಈ ನಮ್ಮ ಹಾರ್ಡ್ ವರ್ಕು ಇದೇ ಕಾರಣ. ಇದು ಮತ್ತೊಂದು, ಇದು ಒಂದು ಕನ್ನಡ ಮೂವಿ, ಕನ್ನಡ ನೆಲದ ಮೂವಿ. ಎಲ್ಲರೂ ಇದೇ ಥರ ಪ್ರೋತ್ಸಾಹಿಸಿ. ಇದು 2024 ಒಂದು ಒಳ್ಳೆ ಬಿಗಿನ್ ಆಗಿದೆ. 23 ನಾವು ಅಂದ್ಕೊಂಡಷ್ಟು ಆಗಿಲ್ಲ ಕನ್ನಡ ಮೂವಿ. ಈ 24 ಇನ್ನು ಸ್ಟಾರ್ಟ್ ಆಗಿದೆ. ನಾವು ಆಲ್ರೆಡಿ ಪೋಸ್ಟರ್ ಬಿಟ್ಟಿದ್ವಿ, ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ. ಇವಾಗ ಬಾಸ್ ಒಂದು ಜವಾಬ್ದಾರಿ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ನಾವೆಲ್ಲ ಹಿಂದೆ ಹೋಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಣ. 2024 ಮತ್ತೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡೋಗೋಣ ಅಂತ ಇದ್ರ ಮೇಲೆ ಕೇಳ್ಕೊತೀವಿ. ನಮ್ಮ ಅಜ್ಜಿಗೆ ಸೇರಬೇಕು ಅಷ್ಟೇ. ನಮ್ಮ ಅಜ್ಜಿಗೆ ಸೇರಬೇಕು. ಯಾಕಂದರೆ ಅವರು 105 ವರ್ಷ ಬದುಕಿದ್ರು. ಅವ್ರು ನಾನು ಚಿಕ್ಕವನಿದ್ದಾಗ ಈ ವಲೆಮಾರಿ ವಿಚಾರನ ಹೇಳಿದರು. ಅದು ಇವತ್ತು ಆ ವಲೆಮಾರಿ ಚಾಲೆಂಜಿಂಗ್ ಸ್ಟಾರ್ ಜೊತೆ ಹಂಚ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಸೂಕ್ತ ಇದು. ಅವ್ರ ಪಾತ್ರನ ಎಷ್ಟು ನಿರ್ವಹಿಸಿದ್ದಾರೆ ಅಂದರೆ ಎಲ್ಲರೂ ಹೇಳ್ತಾರೆ ಹೇಗೆ ಸಾಧ್ಯ, ಒಂದು ದರ್ಶನ್ ಸರ್ ಕಾಣಲಾರ್ದೆ ಒಂದು ಕಾಟೇರ ಕಾಣ್ತಾನೆ ಅಂತ. ಯಾಕಂದರೆ ನಾವು ಸಬ್ಜೆಕ್ಟ್ಗೆ ಬರೆದಿದ್ದೀವಿ. ಬಾಸ್ ಕೂಡ ಅದು ಸಬ್ಜೆಕ್ಟ್ಗೆ ಅವ್ರಿಗೇನು ಬೇಕೋ ಆ ಪಾತ್ರಕ್ಕೆ ಮಾಡಿದಾಗ ಈ ಥರದೊಂದು ಅದ್ಭುತ ಸೃಷ್ಟಿಯಾಗಿದೆ. ಬಟ್ ನಾವು ತರುಣ್ ಸರ್ ಅಂದ್ಕೊಂಡಿದ್ದೇನೆಂದರೆ ಇರೋದು 3 ಫೈಟು, ಬಟ್ ಪ್ರತಿ ಸೀನು ಆ ಟೆಂಪೋದಲ್ಲಿರಬೇಕು, ಅದೇ ಥರ ಚಾಲೆಂಜ್ ಬರಬೇಕು, ಅದೇ ಥರ ಒಂದು ಫೈಟ್ ಥರ ಇರಬೇಕು ಅಂದ್ಕೊಂಡಿದ್ವಿ. ಇವತ್ತು 3 hours ಇದ್ರೂ ಯಾರು ಒಂದು ಮಿನಿಟು ಬೋರ್ ಇಲ್ಲದೆ ಹೇಳ್ತಾ ಇದ್ದಾರೆ ತುಂಬ ಸೂಪರ್. ಅಂದರೆ ನಾವು ಆ ಥರ ಏನು ನಿರ್ಧಾರ ಮಾಡಿದ್ದು ಅದು ಇವತ್ತು ತೆರೆ ಮೇಲೆ ಕಂಡಿದೆ. ಎಲ್ಲರೂ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.